ಮಾರುತಿಯ ಮಹಿಮೆ. ಬ್ರಹ್ಮದೇವನ ಆಶೀರ್ವಾದದಿಂದ ಹುಟ್ಟಿದವನು ಆಂಜನೇಯ. ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವನ ಸ್ಪರ್ಶದಿಂದ ಅವತರಿಸಿದವನು ಮಾರುತಿ. ಚಿಕ್ಕವನಿದ್ದಾಗಲೇ ಅವನ ಬಲವು ಅಪಾರವಾಗಿತ್ತು. ಒಮ್ಮೆ ಸೂರ್ಯನನ್ನು ಹಣ್ಣು ಎಂದು ತಿಳಿದು ಆಕಾಶಕ್ಕೆ ಜಿಗಿದವನು. ಇಂದ್ರನು ಭಯಭ್ರಾಂತನಾಗಿ ವಜ್ರಾಯುಧದಿಂದ ಹೊಡೆದಾಗ ಹನುಮಂತನ ಹನುವು ಊದಿಕೊಂಡಿತು. ಅಂದಿನಿಂದ ಅವನಿಗೆ ಹನುಮಾನ್ ಎಂಬ ಹೆಸರು ಬಂತು. ಆ ಘಟನೆಯಿಂದ ಕೋಪಗೊಂಡ ವಾಯುದೇವ ಗಾಳಿಯನ್ನೇ ನಿಲ್ಲಿಸಿದಾಗ ದೇವತೆಗಳೆಲ್ಲ ಭಯಭೀತರಾಗಿ ಬಂದು ಕ್ಷಮೆಯಾಚಿಸಿದರು. ಬ್ರಹ್ಮನು ಅವನಿಗೆ ಚಿರಂಜೀವಿ ಎಂದು ವರಕೊಟ್ಟನು. ಶಿವನು ತಾನೇ ಹನುಮಂತನ ರೂಪದಲ್ಲಿ ಅವತರಿಸಿದ್ದೇನೆ ಎಂದು ಘೋಷಿಸಿದನು. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತನ ಮಹಿಮೆ ಅಪಾರ. ರಾಮರಾವಣ ಯುದ್ಧದ ಸಮಯದಲ್ಲಿ ಸೀತಾದೇವಿಯನ್ನು ಹುಡುಕಲು ಲಂಕೆಗೆ ಹೋದವನು ಹನುಮಾನ್. ಸಮುದ್ರವನ್ನು ಒಂದೇ ಜಿಗಿತಕ್ಕೆ ದಾಟಿದವನು. ಮೈನಾಕ ಪರ್ವತವನ್ನು ತಳ್ಳಿ ಮುಂದುವರಿದವನು. ಸುರಸೆಯು ತಡೆಯಲು ಬಂದಾಗ ಅವಳನ್ನು ಕೊಂದವನು. ಸಿಂಹಿಕೆ ಎಂಬ ರಾಕ್ಷಸಿಯನ್ನು ಸಂಹರಿಸಿದವನು. ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ಕೊಟ್ಟು ಸಂತವಿಸಿದವನು. ರಾವಣನ ಸೈನ್ಯವನ್ನು ಒಂಟಿಯಾಗಿಯೇ ಎದುರಿಸಿ ಅವನ ಅರಮನೆಯನ್ನು ಸುಟ್ಟವನು. ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಆ ಬೆಂಕಿಯೇ ಲಂಕೆಯನ್ನು ಭಸ್ಮ ಮಾಡಿತು. ಯುದ್ಧದಲ್ಲಿ ಲಕ್ಷ್ಮಣನಿಗೆ ಮೂರ್ಛೆ ಬಂದಾಗ ಸಂಜೀವಿನಿ ಪರ್ವತವನ್ನೇ ಎತ್ತಿಕೊಂಡು ಬಂದವನು ಹನುಮಾನ್. ಆ ದೃಢಭಕ್ತಿಯಿಂದ ರಾಮನು ನೀನು ನನ್ನ ಹೃದಯದಲ್ಲಿರುವೆ ಎಂದು ಆಲಿಂಗಿಸಿದನು. ರಾಮನ ಪಟ್ಟಾಭಿಷೇಕದ ನಂತರವೂ ಹನುಮಂತನು ರಾಮನ ಸನ್ನಿಧಿಯಲ್ಲೇ ಇದ್ದನು. ರಾಮಾಯಣ ಮುಗಿದ ಮೇಲೆಯೂ ಅವನು ಈ ಭೂಮಿಯಲ್ಲೇ ಚಿರಂಜೀವಿಯಾಗಿ ಇದ್ದಾನೆ ಎಂಬ ನಂಬಿಕೆ ಇಂದಿಗೂ ಇದೆ. ಹನುಮಂತನು ಬಲ, ಬುದ್ಧಿ, ಭಕ್ತಿ, ವಿನಯ, ಧೈರ್ಯ ಇವೆಲ್ಲವುಗಳ ಸಂಕೇತ. ಅವನ ಚರಣದಲ್ಲಿ ಶರಣಾಗತನಾದವನಿಗೆ ಯಾವ ಭಯವೂ ಇಲ್ಲ. ಜೈ ಹನುಮಾನ್, ಜೈ ಶ್ರೀರಾಮ ಎಂದು ಕೂಗಿದರೆ ಸಾಕು, ಮಾರುತಿಯ ಕೃಪೆ ದೊರೆಯುತ್ತದೆ. ಅವನ ಮಹಿಮೆ ಅನಂತ, ಅವನ ಕಥೆ ಅಮರ.